ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಮತ್ತು ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಸುಮಾರು ದಿವಸದಿಂದ ಈ ಕ್ಷೇತ್ರದಲ್ಲಿ ಸಂಚಾರ ನಡೆಸ್ತಾ ಇತ್ತು, ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಇತ್ತು, ಮತ್ತು ಇನ್ನಿತರ ವಿಷಯಗಳಲ್ಲಿ ನ್ಯೂಸ್ 43 ಇಂಡಿಯಾ ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಈ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮೊನ್ನೆ ಕೂಡ ಭಾರತೀಯ ಜನತಾ ಪಕ್ಷದ ಅಬ್ಸರ್ವರ್ ಬಂದೋದ್ರು. ಅದಕ್ಕೆ ಹಿಂದುಗಡೆ ಕಾಂಗ್ರೆಸ್ಸಿನ ಅಬ್ಸರ್ವರ್ ಬಂದು ಅವರ ಪಕ್ಷದ ಆಕಾಂಕ್ಷರ ಅರ್ಜಿಯನ್ನು ಸಲ್ಲಿಸ್ಕೊಂಡ್ರು. ಅದರಲ್ಲಿ 18ರಿಂದ 20 ಜನ ಆಕಾಂಕ್ಷರು ಹುಟ್ಟುಕೊಂಡ್ರು. ಸುಮಾರು ಯಾವತ್ತಿದ್ರೂ ಈ ಕ್ಷೇತ್ರದಲ್ಲಿ ಅವ್ರು 18ರಿಂದ 20 ಜನ ಆಕಾಂಕ್ಷಿ ಇದ್ದಾರೆ. ಆದರೆ ಇಲ್ಲಿ 2008ರಿಂದ 2024ವರೆಗೆ ಸತತವಾಗಿ ಬಸವರಾಜ ಬೊಮ್ಮಾಯಿಯವರು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆಗ್ತಾಯಿದ್ರು. ಮೊನ್ನೆ ಕೂಡ ಅಬ್ಸರ್ವರ್ ಬಂದರು. ಬಸವರಾಜ ಬೊಮ್ಮಾಯಿಯವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಸಂಸದರಾಗಿ ಆಯ್ಕೆಯಾದರು. ಆಗಿರ್ತಕ್ಕಂಥ ಕಾರಣದಿಂದ ಈ ಕ್ಷೇತ್ರ ಖಾಲಿ ಆಯಿತು. ಮೊನ್ನೆ ಅಬ್ಸರ್ವರ್ ಬಂದಂಥ ಸಂದರ್ಭದಲ್ಲಿ 57 ಜನ ಪ್ರಬಲವಾಗಿ ಆಕಾಂಕ್ಷಿಯವರು ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ MMP ಗುತ್ತಲ್ ಅವರಂತ ಹೇಳಿ ಅವ್ರ ಸಮ್ಮುಖದಲ್ಲಿ ಇವರು ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಹುಡುಕಾಟ ನಡೆಸಿತ್ತು. ಯಾರು ಸೀರಿಯಸ್ ಆಗಿದ್ದಾರೆ, ಯಾರಿಗೆ ಸಿಗಬಹುದು, ಏನು ಬರ್ತಾ ಇದೆ, ಪರ್ಸೆಂಟೇಜ್ ಏನಿದೆ, ಜನರ ಅಭಿಪ್ರಾಯ ಏನಿದೆ, ಜನರ ಒಪ್ಪಿಂದ್ರಗಳನ್ನು ಏನಿದೆ ಅಂತ ನೋಡಿದ ತಕ್ಷಣ ನಮ್ಮ ಜೊತೆ ಇವತ್ತು ಬಹು ನಿರೀಕ್ಷಿತವಾಗಿ ಪ್ರಬಲ ಭಾರತೀಯ ಜನತಾ ಪಕ್ಷ ಟಿಕೆಟ್ ಆಕಾಂಕ್ಷಿ ಇದ್ದಾರೆ. ನ್ಯೂಸ್ 43 ಇಂಡಿಯಾಗೆ ನೇರವಾಗಿ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಶನದ ಮೂಲ ಉದ್ದೇಶ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ, ಅದರ ಜೊತೆಯಲ್ಲೂ ಕೂಡ ಈ ಸಂದರ್ಶನದ ಮೂಲ ಉದ್ದೇಶ ಕ್ಷೇತ್ರದ ಜನನಾಯಕ ಭಾರತೀಯ ಜನತಾ ಪಕ್ಷದಿಂದ ಇವರಿಗೆ ಟಿಕೆಟ್ ಯಾಕೆ ಸಿಗಬೇಕು. ಬನ್ನಿ, ನಮ್ಮ ಜೊತೆ ಗುಡ್ಡಣ್ಣವರಿದ್ದಾರೆ. ಪೂರ್ಣ ಹೆಸರು ಅವರಿಂದ ತಿಳಿದುಕೊಳ್ಳೋಣ, ಯಾಕಂದರೆ ನಾನೇ ಎಲ್ಲ ಕೂಡ ಪರಿಚಯ ಮಾಡಿಬಿಟ್ರೆ ಸಂದರ್ಶನ ಅರ್ಥ ಇರೋದಿಲ್ಲ. ಅವ್ರ ಜೊತೆ ಮಾತಾಡೋದು. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದೇ ಫೋನ್ ಕಾಲಿಗೆ ನಿರಾಸೆ ಮಾಡಲಿಲ್ಲ. ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದ್ದೆ, ಇವತ್ತು ನಾಳೆ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟರು. ಆದರೆ ನಿಮ್ಮ ಕ್ಯೂರಿಯಾಸಿಟಿ, ಆ ಛಲ, ಆ ಉತ್ಸಾಹ ಅದನ್ನು ನೋಡಿದರೆ ನನಗೆ ಅನ್ನಿಸ್ತಾ ಇದೆ ಎಲ್ಲೋ ನಿಮಗೆ ಸಿಗುತ್ತೆ ಟಿಕೆಟ್ ಅಂಥೇಳಿ. ಒಂದೇ ಕಾಲಿಗೆ ನನಗೆ ಅವಕಾಶ ಮಾಡಿಕೊಟ್ರಿ. ಹೇಗೆ ಸರ್ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಟ್ರಿ ನೀವು? ಎಲ್ಲಿಂದ ಬಂದ್ರಿ ರಾಜಕಾರಣಕ್ಕೆ? ನಮ್ಮದು ಇವಾಗ ರಾಜಕಾರಣ ಪ್ರಾರಂಭ ಆಗಿ ಸರ್ 22 ವರ್ಷ ಆಯಿತು. 22 ವರ್ಷ ಹಾಗೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಒಂದು ಚುನಾವಣೆ ಮಾಡಿದ್ವಿ. ಆನಂತರ ಮುಂದೆ ಈ ಬಸವರಾಜ ಬೊಮ್ಮಾಯಿ ನಮ್ಮ ಕ್ಷೇತ್ರಕ್ಕೆ ಬಂದರು. ಅಲ್ಲಿಂದ ಅವ್ರ ಜೊತೆನೇ ಅಲ್ಲಿಂದ ಇಲ್ಲಿವರೆಗೂ ಅವ್ರ ಚುನಾವಣೆ ಎಲ್ಲ ವಿಷಯದಲ್ಲೂ ನಾವು ಇದ್ದೇವೆ. ಪಕ್ಷದಲ್ಲೇ ಗುರುಸ್ಕೊಂಡು ತಾಲೂಕಾದಂಥ ಎಲ್ಲ ಪಕ್ಷದ ಒಂದು ಪದಾಧಿಕಾರಿಗಳನ್ನ ಸ್ಥಾನಮಾನವನ್ನು ತೆಗೆದುಕೊಂಡು ಇಲ್ಲಿವರೆಗೂ ಬಂದಿದೆ. ಸರಿ ಸರ್, ನಿಮ್ಮ ಮೊದಲನೇ ಚುನಾವಣೆ ಅಂತ ನೀವು ಹೇಳಿದ್ರಿ. ಮೊದಲನೇ ಮಾಡಿರ್ತಕ್ಕಂಥ ಚುನಾವಣೆ ಯಾವುದು, ಯಾವ ಕ್ಷೇತ್ರದಿಂದ ಮಾಡಿದ್ರಿ? ನಮ್ಮದು ನಾವು ಗ್ರಾಮ ಪಂಚಾಯತಿ ಮಾಡಿದ್ವಿ ವೈಯಕ್ತಿಕವಾಗಿ. ನಿಮ್ಮ ವೈಯಕ್ತಿಕ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ ತಕ್ಷಣ ನನ್ನ ಮೊದಲನೇ ಚುನಾವಣೆ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರಿ. ಎಲ್ಲಿಂದ, ಯಾವ ಕ್ಷೇತ್ರದಿಂದ, ಯಾವ ಇಸ್ವಿಯಿಂದ ಮಾಡ್ಕೊಂಡ್ರಿ? ಶಿಗ್ಗಾಂವ್ ತಾಲೂಕು ಚಂದಾಪುರ ಗ್ರಾಮ ಪಂಚಾಯತಿ ಅಂತಿಂದ. ಅದು ಸುಮಾರು 20 ವರ್ಷ ಅಂದರೆ 2004-05ರಲ್ಲಿ ನಾನು ಪ್ರಥಮ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಅಲ್ಲಿ ಜನರಲ್ ಒಂದು ಇದು ಇತ್ತು, ವಾರ್ಡ್ ಇತ್ತು. 1ನೇ ವಾರ್ಡು ನಾ ಇದ್ದ ಏರಿಯಾದಲ್ಲಿ. ನಾನು ನಿಂತಿರೋದು ಜನರಲ್ ಕಾಸ್ಟ್ ಒಳಗೆ ಬಂದಿತ್ತು. ನಂದು 2A ಬಂದಿತ್ತು. ಅದರಿಂದ ನಾನು ಸ್ವಲ್ಪ ಮತಗಳಿಂದ ಸೋತಿದ್ದೆ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ, ಅವ್ರ ಜೊತೆ ಕೈಗೂಡಿಸ್ಕೊಂಡು ಅವರ ಒಂದು ಅಭಿಮಾನದ ಮೇಲೆ ನಾನು ಅವ್ರ ಜೊತೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಜೊತೆಗೂಡಿ ಇದ್ದೇನೆ, ಪಕ್ಷದಲ್ಲಿ ಇದ್ದೇನೆ. 2004-05ರಲ್ಲಿ ಮತ್ತೆ ನೀವು ಸ್ಪರ್ಧೆ ಮಾಡಲಿಲ್ಲ, ಮತ್ತೆ ಮುಂದೆ ಏನು ಮಾಡಲಿಲ್ಲ. ಯಾಕೆ ಸರ್ ರಾಜಕಾರಣ ಅಲ್ಲಿಗೆ ಯಾಕೆ ಡ್ರಾಪ್ ಮಾಡಿದ್ರಿ? ಅಂದರೆ ನಮ್ಮ ಅದಾದಂಥ ಅಲ್ಲಿಗೆ ಡ್ರಾಪ್ ಮಾಡಿ ಇಲ್ಲಿಗೆ ಯಾಕೆ ಪ್ರಾರಂಭ ಮಾಡಿಕೊಂಡ್ರಿ? ಅಂದರೆ ಅಲ್ಲಿಂದ ನಮ್ಮ ಕೆಟಗರಿ ಬರದೆ ಹೋಗೋದ್ರಿಂದ ನಮ್ಮದು 2A ಬರುತ್ತೆ, OBCಯಲ್ಲಿ ಬರುತ್ತೆ. ಅಲ್ಲಿ ಬರಲಿಲ್ಲ. ಜನರಲ್ಲೇ ಕಾಂಪಿಟೇಷನ್ ಮಾಡೋದ್ರಿಂದ ಜನರಲ್ಲಿ ನಮ್ಮ ಜನರು ಆಯ್ಕೆ ಮಾಡಲಿಲ್ಲ. ಯಾಕೆ ಅಲ್ಲಿ ಕಾಂಪಿಟೇಷನ್ನು ಸ್ವಲ್ಪ ಜಾಸ್ತಿ ಇರುತ್ತೆ, ಮಾಡಲಿಲ್ಲ. ಅದಕ್ಕೆ ನಮ್ಮ ಕೆಟಗರಿ ಬಂದ ಮೇಲೆ ನಮ್ಮ ವಾರ್ಡ್ನಲ್ಲಿ ಅವು ಮಾಡುವ ಅಂತ ಸ್ವಲ್ಪ ಸ್ಟಾಪ್ ಇಟ್ಟಿವಿ. ಆನಂತರ ನಾವು ತಾಲೂಕು ಲೆವೆಲಲ್ಲಿ ಪಕ್ಷದಲ್ಲಿ ಗುರುತಿಸ್ಕೊಂಡು ಪಕ್ಷದ ಒಂದು ಎಲ್ಲ ಚಟುವಟಿಕೆಗಳು ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಕ್ಷದ ಯಾವುದು ಏನೇ ಇದ್ರೂ ಪ್ರತಿಯೊಂದೂ ಬಿಡದೆ ನಾವು ಬಂದು ಭಾಗವಹಿಸೋದ್ರಿಂದ ಪಕ್ಷದಲ್ಲಿ 20 ವರ್ಷದಿಂದ ಇದ್ದೇವೆ. ಸರ್, 20 ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೀರಿ. ಭಾರತೀಯ ಜನತಾ ಪಕ್ಷ ನಿಮಗೆ ಯಾವ್ಯಾವ ಸ್ಥಾನದಲ್ಲಿ ಅಲಂಕಾರ ಮಾಡಿಸಿತ್ತು ಅಥವಾ ಅಲಂಕಾರಕ್ಕೆ ಆಯ್ಕೆ ಮಾಡಲಿಲ್ಲವ? ಅಲಂಕಾರ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ 2013-08ರಲ್ಲಿ ಸಾಹೇಬ್ರಂದ್ರೆ ಅವರು ಚುನಾಯಿತರ ಆದ ನಂತರ ನನಗೆ ಶಿಗ್ಗಾಂವ್ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷನ ಅಂತ ಕೊಟ್ಟರು. ಆದ ನಂತರ ಯುವ ಮೋರ್ಚಾ ಉಪಾಧ್ಯಕ್ಷನ ಮಾಡಿದರು. ಆಮೇಲೆ OBC ಉಪಾಧ್ಯಕ್ಷ ಅಂತ ಮಾಡಿದರು.
ಇವಾಗ ರೀಸೆಂಟಾಗಿ ಜಿಲ್ಲಾ ಒ ಬಿ ಸಿ ಒಳಗೆ ಕಾರ್ಯದರ್ಶಿಯಾಗಿ ನಾನು ಈಗ ಒಂದು 15 ದಿವಸದಿಂದ ಅದರಲ್ಲಿ ಇದ್ದೇನೆ. ಒ ಬಿ ಸಿ ಕಾರ್ಯದರ್ಶಿ, OBC ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ OBC ಕಾರ್ಯದರ್ಶಿ ಘಟಕದ ಸದಸ್ಯರಾಗಿ ಈಗ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಸರಿ ಸರ್, ಈಗ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಬಸವರಾಜ ಬೊಮ್ಮಾಯಿ 2008ರಿಂದ 2023 ಚುನಾವಣೆವರೆಗೂ ಒಬ್ಬರು ಕೂಡ ಈ ಕ್ಷೇತ್ರದಿಂದ ಆಕಾಂಕ್ಷಿಯವರು ಬದಲಿಲ್ಲ. ಅವ್ರು ಸತತವಾಗಿ ಅವರೇ ಆಯ್ಕೆಯಾದರು. 23ವರೆಗೆ ಅವರು 3 ಬಾರಿ ಆಯ್ಕೆಯಾದರು. 23ರಿಂದ 24ವರೆಗೆ 4ನೇ ಬಾರಿಗೆ ಅವರು ಆಯ್ಕೆಯಾದರು. ಅವಾಗ ಯಾರೂ ಕೂಡ ನೀವು ಆಕಾಂಕ್ಷಿ ಇರಲಿಲ್ಲ. ಈ ಕ್ಷೇತ್ರ ಖಾಲಿಯಾದಾಗ 57 ಜನ ಯಾಕೆ ಆಕಾಂಕ್ಷಿ ಹುಟ್ಟುಕೊಂಡ್ರು? ಪಕ್ಷದಲ್ಲಿ ಎಲ್ಲರೂ 20 ವರ್ಷದಿಂದ ಶ್ರಮಿಸಿದವರೇ ಇದ್ದಾರೆ. ಏನು 57 ಜನ ಇದ್ದಾರಲ್ಲ ಪಕ್ಷದಲ್ಲಿ. ನಾವು ಒಬ್ಬ ಆಕಾಂಕ್ಷಿ, ನಾವು ಪಕ್ಷದಲ್ಲಿ ಕೇಳೋ ಒಂದು ಹಕ್ಕಿದೆ, ನಮ್ಮದು ಒಂದು ಇದೆ, ನಾವು ಮಾಡೋಣ ಅಂತ ಎಲ್ಲರೂ ಪ್ರಯತ್ನದಿಂದ ಕೇಳಿದ್ದೀವಿ. ಎಲ್ಲರ ಅಭಿಪ್ರಾಯ ಮತ್ತು ಎಲ್ಲರ ಯೋಚನೆಯಿಂದ ತಾವು ಟಿಕೆಟನ್ನು ತಾವು ಕೇಳಿದ್ದೀವಿ. ಸರಿ ಸರ್, ಶಿವಾನಂದ್ ಗೊಡ್ಡಣ್ಣವರವರಿಗೆ ಭಾರತೀಯ ಜನತಾ ಪಕ್ಷ ಯಾಕೆ ಟಿಕೆಟ್ ಕೊಡಬೇಕು? ನನ್ನ ಒಂದು ಕ್ರಾಸ್ ಕ್ವಶನ್. ನಾನು ಸುಮಾರು ಪಕ್ಷದಲ್ಲಿ 22 ವರ್ಷದಿಂದ ನಾನು ಅದರಲ್ಲಿ ಸಕ್ರಿಯವಾಗಿ ಕೆಲಸಗಳು ಮಾಡಿದ್ದೇನೆ. ಎಲ್ಲ ಪದಾಧಿಕಾರಿಗಳ ಯಾವುದನ್ನು ಅದನ್ನೆಲ್ಲ ತೆಗೆದುಕೊಂಡು ಅದನ್ನು ನಿರ್ವಹಿಸಿದ್ದೇನೆ. ಅದಕ್ಕೆ ನಾನು ಅದಕ್ಕೆ ಬದ್ಧವಾಗಿ ಇದ್ದೇನೆ. ಕೇಳೋದರಲ್ಲಿ ಹಕ್ಕಿದೆ ಅಂತ ನಾನು ಕೇಳಿದ್ದೇನೆ, ಕೊಡ್ಬೋದು. ಸರಿ ಸರಿ, ಕೇಳೋದ್ರಲ್ಲಿ ಹಕ್ಕಿದೆ ಮತ್ತು 22 ವರ್ಷದಿಂದ ನಾನು ಶ್ರಮಿಸ್ತಾ ಇದ್ದೇನೆ, ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರಿ. ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಈ ಕ್ಷೇತ್ರದಲ್ಲಿ ಯಾವ ರೀತಿ ಶಾಂತ ರೀತಿಯಿಂದ ಡೆವಲಪ್ಮೆಂಟ್ಗಳನ್ನು ಸಾಗುತ್ತಾ ಇದ್ದು ಯಾವ್ಯಾವ ಕ್ಷೇತ್ರದಲ್ಲಿ ಅಂದರೆ ಒಂದು ಎಕ್ಸಾಂಪಲ್ಗೆ ಬಂಕಾಪುರ ಆಗಿರಲಿ, ಶಿಗ್ಗಾಂವಿ ಆಗಿರಲಿ, ಸವಣೂರು ಆಗಿರಲಿ, 3 ಟೌನ್ಗಳಲ್ಲಿ ಬರ್ತವೆ, 3 ಪುರಸಭೆ ಇದ್ದಾವೆ. ಈ 3 ಪುರಸಭೆಯಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಯಾವ ವಿಷಯದಲ್ಲಿ ಬೊಮ್ಮಾಯಿರು ಇದ್ದಾಗ? ಅಭಿವೃದ್ಧಿ ಬಗ್ಗೆ ಮಾತ್ರ ಬೊಮ್ಮಾಯಿರು ಸಂಪೂರ್ಣ ಮಾಡಿದ್ದಾರೆ. ಯಾವುದೋ ಕೆಲಸಗಳ ಬಾಕಿ ಉಳಿದಂತೆ ಅನ್ನೋದೇ ಇಲ್ಲ. ಅಷ್ಟೊಂದೆಲ್ಲ ಕೆಲಸದ ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಬೊಮ್ಮಾಯಿರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬೊಮ್ಮಾಯಿರು ಆಯಿತು, ಜೊತೆಗೆ ಜೋಶಿಯವರು MP ಅವರಿದ್ದಾಗ, ಕೇಂದ್ರ ಸಚಿವರಿದ್ದಾಗ ಅವರು ಕೂಡ ಇಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅಭಿವೃದ್ಧಿ ಅಂದರೆ ಬೊಮ್ಮಾಯಿರು. ಅಭಿವೃದ್ಧಿ ಅಂದರೆ ಬೊಮ್ಮಾಯಿ. ಎಸ್, ಅಭಿವೃದ್ಧಿ ಅಂದರೆ ಬೊಮ್ಮಾಯಿರು ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ಭಾರತೀಯ ಜನತಾ ಪಕ್ಷದಿಂದ ನಿಮ್ಮನ್ನು ಆಯ್ಕೆ ಮಾಡೋ ಬದಲಿಗೆ ಅಬ್ಸರ್ವರ್ ಬಂದು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿದರು, ಗುಡ್ಡಣ್ಣವರವರೇ, ಶಿವಾನಂದ್ ಗುಡ್ಡಣ್ಣವರವರೇ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡೋದಾದರೆ ನೀವು ಯಾರ ಹೆಸರನ್ನು ಆಯ್ಕೆ ಮಾಡ್ತೀರಿ ಅಂತ ಕೇಳಿದಾಗ ನೀವು ಯಾವ ಹೆಸರ ಬಗ್ಗೆ ಹೋಗಬಹುದು? ಈ 57 ಜನರಲ್ಲಿ ನಿಮ್ಮನ್ನು ಬಿಟ್ಟರೆ 56 ಜನರಲ್ಲಿ ಯಾರನ್ನು ನೀವು ಆಯ್ಕೆ ಮಾಡಬಹುದು? ನನ್ನ ಉದ್ದೇಶ ಇಷ್ಟೇ. ಪಕ್ಷ, ನಂತರ ನಮ್ಮ ವರಿಷ್ಠರು, ಬೊಮ್ಮಾಯಿಯವರು, ಜೋಶಿಯವರು, ನಾವು ಅವರ ಒಂದು ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಯಾರಿಗಾದರೂ ಕೊಡಲಿ, ಪಕ್ಷದಿಂದ ಬೊಮ್ಮಾಯಿಯರು ಜೊತೆಗೆ ಜೋಶಿ ಸರು, ವರಿಷ್ಠರು ಸೇರಿಕೊಂಡು ಪಕ್ಷ ಯಾರಿಗೆ ಕೊಟ್ಟರು ಕೂಡ ನಾವು ಅವ್ರ ಚುನಾವಣೆ ಮಾಡಿ ಗೆಲ್ಲಿಸ್ಕೊಂಬರೋಂಥ ಕೆಲಸಗಳನ್ನು ಮಾಡ್ತೀವಿ. ಸರಿ ಸರ್, ನೀವು ಹೇಳ್ತಾ ಇದ್ರಿ ಲಾಸ್ಟ್ ಕೊನೆ ಬಾರಿ ಮೊನ್ನೆ ನಡೆತಕ್ಕಂಥ ಲೋಕಸಭೆ ಚುನಾವಣೆ ಯಾವತ್ತೂ ಕೂಡ ಈ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗಲಿಲ್ಲ. ಅಂಥದ್ರಲ್ಲಿ 5898 ಮತದಿಂದ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಸೋಲು ಆಯಿತು ಸರ್? ಏನಾಯ್ತಂದರೆ, ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮೊದಲು MLA ಇದ್ದರು, MP ಗಳು ಎಲೆಕ್ಷನ್ ಬರ್ತಾಯಿದ್ದು, ಅವಾಗೆಲ್ಲ ಒಳ್ಳೆ ನಿಂತ್ಕೊಂಡೆಲ್ಲ ಕೆಲಸಗಳನ್ನು ಮಾಡಿದ್ದು ಮಾಡ್ತಿದ್ರು. ಈ ಬಾರಿನೂ ಕೂಡ ಮಾಡಿದ್ದೇವೆ. ಅಲ್ಲಿ ಎಫೆಕ್ಟ್ ಅಂದರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ನವರು ಯಾವ ರೀತಿ ಅಂದರೆ ಈ ಒಂದು ಏನು ಫ್ರೀ ಅಂತ ಮಾಡಿದಾರಲ್ಲ, ಅದಕ್ಕೆ ಸ್ವಲ್ಪ ಮಹಿಳೆಯರು ಇವರು ಏನೋ ಒಂದು ಸ್ವಲ್ಪ ಒಲವು ಆಗಿಬಿಟ್ಟು ಆಗಿರಬೇಕಷ್ಟೇ. ಬಿಟ್ಟರೆ ಪಕ್ಷದಿಂದ ನಮ್ಮ ಯಾವುದು ಇದು ಆಗಿಲ್ಲ. ಒಳ್ಳೆ ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಸರಿ, ಶ್ರಮ ಪಟ್ಟಿದ್ದಾರೆ ಅಂತ ತಮಗೆ ಹೇಳ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷದಿಂದ 57 ಜನ ಆಕಾಂಕ್ಷಿ ಇರೋದ್ರಿಂದ ಮತ್ತೆ ಕಳೆದ ಬಾರಿ ನೀವು ಪರಾಜಿತ ಆಗಿದ್ರಿ. ಯಾವ ರೀತಿ ಪರಾಜಿತ ಆಗಿದೆ ಅಂದರೆ, ಪರಾಜಿತ ಅಂದರೆ ಈ ಕ್ಷೇತ್ರ ಮೈನಸ್ ಆಯಿತು. ಜೋಶಿ ಅವರಿಗೆ 8600 ಮತದಿಂದ ಮೈನಸ್ ಆಯಿತು. ಮೈನಸ್ ಆಗಿರ್ತಕ್ಕಂಥ ನೋಡಿದರೆ ಇಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋಂಥ ವಾತಾವರಣ ಬರ್ತಾ ಇಲ್ವಾ ಸರ್? ನಿಮ್ಗೇನು ಅನ್ನಿಸ್ತಾ ಇದೆ ಈ ಉಪಚುನಾವಣೆಯಲ್ಲಿ? ಅದು ಉಪಚುನಾವಣೆ ಅಂದರೆ ಇದ್ದೇ ಇರುತ್ತೆ. ನಾವು ಗೆಲ್ಲೋದಂತ ಅವರು ಗೆಲ್ಲೋದಂತೂ ಭಾರತೀಯ ಜನತಾ ಪಕ್ಷನೇ. ಇನ್ನೊಂದು ಹೇಳ್ಬೇಕಂದ್ರೆ, ಲೋಕಸಭಾ ಚುನಾವಣೆನೇ ಬೇರೆ, ಹೌದಾ, ವಿಧಾನಸಭಾ ಚುನಾವಣೆನೇ ಬೇರೆ. ಲೋಕಸಭಾದಲ್ಲಿ ಏನಾಗುತ್ತೆ ಅಂದರೆ
ಜಾಸ್ತಿ ಹಳ್ಳಿಗಳಿರ್ತವೆ, ತಾಲೂಕುಗಳಿರ್ತವೆ. 6ರಿಂದ 7 ತಾಲೂಕುಗಳನ್ನು ಮೇಂಟೈನ್ ಮಾಡೋದಿರ್ತವೆ. ಬಟ್ ಇದು ವಿಧಾನಸಭೆ ಅಂದರೆ 1-2 ತಾಲೂಕು ಅಷ್ಟೇ ಇರುತ್ತೆ. ಅದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ, ಇಲ್ಲ ಅಂತಲ್ಲ. ಅದರ ಯಾಕಾಗಿದೆ ಏನಂತ ನಾವು ತಿಳಿದುಕೊಂಡಿದ್ದೇವೆ. ಈ ಬಾರಿ ಈ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಒಂದು ಕಾರ್ಯಕರ್ತರ ಹತ್ರ, ಜನರ ಹತ್ರ ಹೋಗಿ ನಾವು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರನ್ನ ಗೆಲ್ಲಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಸರಿ ಸರ್, ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡುತ್ತೆ ಅಂತ ಹೇಳ್ತಾ ಇದ್ರಿ. ನಿಮ್ಮನ್ನೇ ಅವಕಾಶ ಮಾಡಿ ಕೊಟ್ಟರೆ, ಅಂದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತಿಸುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ ತಾವು ಹೇಳ್ತೀರಿ. ಈಗ ನಿಮ್ಮನ್ನೇ ಅವಕಾಶ ಮಾಡಿ ಕೊಟ್ಟರೆ ಮೊದಲನೆಯ ಅಭಿವೃದ್ಧಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಯಾವ ಕೆಲಸದಲ್ಲಿ ನೀವು ಧ್ವನಿ ಎತ್ತೀರಿ ವಿಧಾನಸೌಧದಲ್ಲಿ? ಏತ ನೀರಾವರಿ ಏನು ಕೆಲಸ ಇದೆಯಲ್ಲ, ಅದು ಒಳ್ಳೆ ಕೆಲಸ ಮಾಡಿದರೆ ಅದ್ರ ಬಗ್ಗೆನೂ ನಾವು ಹೇಳ್ಬೋದು. ಏತ ನೀರಾವರಿ ನೀವು ಮಾಡಬೇಕಾಗಿರೋದು ಹೇಳ್ತಾ ಇದ್ದೀನಿ ನಾನು. ಇನ್ನು ಮುಂದುವರಿಯುವಂಥ ಕೆಲಸಗಳಿವೆ. ಅವರು ಏನು ಮಾಡಿದಾರೆ, ಮುಂದುವರಿಯುವಂಥ ಕೆಲಸಗಳಿಗೆ ಅವ್ರು ಏನು ಮಾಡಿದಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಏನು ಕೆಲಸ ಮಾಡಿದಾರೆ, ಆ ಬೇರೆ ಉಳಿದಿದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ನಮ್ಮಲ್ಲಿ ಇದಿದೆ. ಸರಿ ಸರ್, ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಏನು ಗ್ಯಾರಂಟಿ ಹಂಗೆ ಕೊಡ್ತಾರೆ, 5 ಶಕ್ತಿ ಯೋಜನೆ, 5 ಗ್ಯಾರಂಟಿ ಇದೆ. ಈ 5 ಗ್ಯಾರಂಟಿಯಿಂದ ಈ ಬಾರಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಳ್ಳಾರಿ ಮತ್ತು ಸೊಂಡೂರು ಮತ್ತು ಚನ್ನಪಟ್ಟಣ, ನಾವು ಓನ್ಲಿ ಶಿಗ್ಗಾಂವಿ ಬಗ್ಗೆ ಮಾತಾಡ್ತಾ ಇದ್ದೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ 5 ಗ್ಯಾರಂಟಿಯಿಂದ 4 ಬಾರಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, ಕೈ ಬಿಟ್ಟು ಬಿಡೋನು, 1 ಬಾರಿ ಎದುರು ಕಾಂಗ್ರೆಸ್ ಕೊಡೋನು ಅಂತ ನಿರ್ಧಾರ ಬಂದರೆ ನಿಮ್ಮ ಹೋರಾಟ ಯಾವ ರೀತಿ ಇರಬಹುದು? ನಮ್ಮ ಈಗ ಆಲ್ರೆಡಿ ನಡೆದಿದೆ ನಮ್ಮ ಪಕ್ಷದಿಂದ ಸದಸ್ಯತ್ವ ಅಭಿಯಾನ ಅಂತ. ಆ ಮುಖಾಂತರ ನಮ್ಮನ್ನು ಮಾಡಿರುವಂಥ ಕೆಲಸಗಳು, ನಮ್ಮ ಮೋದಿಜಿಯವರು ಯಾವ್ಯಾವ ರೀತಿ ಯಾವ್ಯಾವ ಕೆಲಸಗಳಾಗಿದೆ ಏನಂತ ನಾವು ತಿಳಿಸ್ಕೊಂಡು ಬಂದಿದ್ದೀವಿ. ಜನರು ಅವತ್ತು ಅವರು ಒಂದು ಏನೋ ಗ್ಯಾರಂಟಿ ಯೋಜನೆಗೆ ಇದು ಪಟ್ಟಂಗೆ ಮಾಡಿದ್ದಾರೆ. ಅದರಿಂದ ಏನು ಅಭಿವೃದ್ಧಿ ಆಗ್ತಾಯಿದೆ ಅಂತ ಗೊತ್ತಾಗ್ತದೆ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ. ಈ ಕಾಂಗ್ರೆಸ್ ಗೋರ್ಮೆಂಟು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದರಿಂದ ನಮ್ಮ ಈ ಸಾರ್ವತ್ರಿಕ ಕೆಲಸಗಳು ಯಾವ ಆಗ್ತಾಯಿದೆ, ಯಾವ ಕಾಮಗಾರಿ ನಡೀತಾ ಇದೆ, ಏನಿದೆ ಅಂತ ಎಲ್ಲ ಗೊತ್ತಿದೆ. ಇವತ್ತು ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲಿ ಯಾವ ಒಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಕಾಂಗ್ರೆಸ್ನವರಿಂದ. ಒಂದು ಯಾವುದೋ ಕೆಲಸಗಳು, ಎಲ್ಲರೂ ರೋಡ್ ನಡೆದೆಯಾ, ಎಲ್ಲರೂ ಬಿಲ್ಡಿಂಗ್ ಕಟ್ತಾ ಇದೆ, ಏನೂ ಇಲ್ಲ ಅಂದಮೇಲೆ ಇದು ಈ ಸರಿ ಹೋದ ಸರಿ ಆಗಿರೋ ಒಂದು ಇದರ ಎಫೆಕ್ಟಿಂದ ಈ ಸರಿ ಇಲ್ಲಿ ಮತ್ತು ನಮ್ಮ BJPನೇ ಗೆಲ್ಲುವಂಥ ಒಂದು ಭರವಸೆ ನಮಗಿದೆ. ಸರಿ, ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ಸಮಾವೇಶ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಅಂತ ಅನ್ಸೋದಿಲ್ಲ ಸರ್ ನಿಮಗೆ? ಸಾಧ್ಯನೇ ಇಲ್ಲ ಸರ್, ಹಿನ್ನಡೆ ಅಂತ ಬರೋದೇನೇ ಇಲ್ಲ. ಇಲ್ಲಿ 4 ಬಾರಿ ಕೂಡ ಇವಾಗ ನಾವು BJPಯನ್ನು ಗೆಲ್ಲಿಸಿದ್ದೇವೆ. BJPಯಲ್ಲಿ ಒಳ್ಳೆ ನಮ್ಮ ಕೆಲಸಗಳು ಆಗಿದೆ, ಇಲ್ಲಿ ಮುಂದೂ ಕೂಡ ಆಗುತ್ತೆ. ಆ ಭರವಸೆ ಇಟ್ಕೊಂಡು ಜನರೆಲ್ಲರೂ BJPನೇ ಆಶೀರ್ವಾದ ಮಾಡ್ತಾರೆ. ಸರಿ, ಹಾಗಾದ್ರೆ BJP ಆಶೀರ್ವಾದ ಮಾಡ್ತಾರೆ ಅನ್ನೋದಾದ್ರೆ BJP ಮೇಲೆ ಭರವಸೆ ಇದೆ, BJPಯನ್ನೇ ಆಯ್ಕೆ ಮಾಡ್ತಾರಂತ ನೀವು ಹೇಳೋದ್ರಿಂದ ನೋಡಿದ್ರೆ 66 ಸ್ಥಾನಕ್ಕೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ರಿವರ್ಸ್ ಬಂದ್ರಿ ಸರ್? ಅದು ಕಾಲಚಕ್ರ. ಏನು ಗೊತ್ತಾ, ಆಡಳಿತ ಮಾಡಿದ್ದ ಒಂದು ನಮ್ಮ ಸರ್ಕಾರ ಇತ್ತಲ್ಲ, ಆಡಳಿತ ರೂಢಿ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ. ಬಟ್ ಜನರು ಒಂದ್ಸರಿ ಅದಕ್ಕೂ ಚಾನ್ಸ್ ಕೊಟ್ಟು ನೋಡುವಂತ ಮಾಡಿರ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಇದಕ್ಕೆ ಒಂದು ತಪ್ಪು ತಿಳ್ಕೊಬೇಡಿ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. 2013ರಿಂದ 2018 ಬಂದಿರತಕ್ಕಂಥ ಸರ್ಕಾರ, ಅದು ಆಡಳಿತ ಪಕ್ಷ. ಆಡಳಿತ ಪಕ್ಷಕ್ಕೆ ಬಹುಮತ ಕೊಟ್ಟಿದ್ರು. ರಿಪೀಟ್ 2018ರಲ್ಲಿ 79ರಿಂದ 80 ಸೀಟ್ ಕೊಟ್ಟರು. ಭಾರತೀಯ ಜನತಾ ಪಕ್ಷಕ್ಕೆ ಆಡಳಿತ ನಡೆಸಿದ ಪಕ್ಷ 2021-22ರಲ್ಲಿ ಆಡಳಿತ ನಡೆಸಿದ ತಕ್ಷಣ 23ರವರೆಗೆ ಏನು ಮಾಡ್ತು, ಅವ್ರಿಗೆ ರಿವರ್ಸ್ ಆಗಿ 66 ಸ್ಥಾನ ಕೊಟ್ಟರು. ಹೇಗೆ ಅಂತೇಳಿ ಇಲ್ಲಿ ಅದು ಏನಾಗಿರುತ್ತೆ ಅಂದರೆ, ನಾವು ಆಡಳಿತ ಮಾಡಿರೋದು ಒಂದು ಇದರಿಂದಲೇ ಸ್ವಲ್ಪ ಜನಕ್ಕೆ ಇಷ್ಟ ಆಗಿರುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಿರೋದಲ್ಲ. ಆಡಳಿತ ಯಾರು ಮಾಡಿರ್ತಾರೆ ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಗೋದು ಇದು ಸಂಪ್ರದಾಯ, ಸಂಸ್ಕೃತಿ ಇದೆ. ನಾನು ಎಲ್ಲೋ ಹೋಗಲಿ, ಒಂದು ಗ್ರಾಮ ಪಂಚಾಯತಿ ಅಂತ ತಾಲೂಕ್ ಪಂಚಾಯತಿ ಒಂದ್ಸರಿ ಮಾಡಿದಾಗ ಇನ್ನೊಂದ್ಸರಿ ನಾವೇ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸಸ್ ಇರುತ್ತೆ. ಅಭಿವೃದ್ಧಿ ಬಗ್ಗೆ ಮಾತ್ರ ಏನೂ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಯಾವ SC ST ಇಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದ್ದಾರೆ. ಎಲ್ಲ ಥರದಿಂದನೂ ಒಂದು ಒಳ್ಳೆಯ ಅನುಕೂಲತೆಗಳು ಮಾಡಿಕೊಟ್ಟಿದ್ದಾರೆ. ಸರಿ ಸರ್, ನಿಮ್ಮನ್ನೇ ನನ್ನ ಕೊನೆಯ ಪ್ರಶ್ನೆ ಅದು, ನಾನು ಪದೇ ಕೇಳ್ತಾ ಇದ್ದೇನೆ. ನಿಮ್ಮ ಗುಡ್ಡಣ್ಣವರವರಿಗೆ ಯಾಕೆ ಆಯ್ಕೆ ಮಾಡಬೇಕು? ನನ್ನ ರ್ಯಾಪಿಡ್ ಕ್ವಶನ್. ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ 20 ವರ್ಷದಿಂದ ಶ್ರಮ ಪಟ್ಟಿದ್ದೇನೆ. ಪಕ್ಷ ನನಗೆ ಗುರುತಿಸಿ ಟಿಕೆಟ್ ಕೊಡ್ಬೋದು ಅನ್ಕೊಂಡು ನಾನು ಅನ್ಕೊಂಡಿದ್ದೀನಿ. ನಿರಾಣಿಯವರು ಬರ್ತಾ ಇದ್ದಾರೆ, ನಿರಾಣಿಯವರಿಗೆ ಅವಕಾಶ ಸಿಗುತ್ತಾ ಈ ಕ್ಷೇತ್ರದಲ್ಲಿ? ಅದು ಪಕ್ಷದ ವರಿಷ್ಠರಾಗಿ ಬಿಟ್ಟಿರೋದು. ನಮ್ಮ ಬಸವರಾಜ ಕಾರ್ಯಕರ್ತರು ಒಪ್ಕೋಬೇಕಲ್ಲ ಸರ್? ಪಕ್ಷ ಏನು ತೀರ್ಮಾನ ತಗೊಳುತ್ತೆ, ನಮ್ಮ ಕಾರ್ಯಕರ್ತರೆಲ್ಲರೂ ಒಪ್ಪಿಕೊಳ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಭರತ ಬೊಮ್ಮಾಯಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಗೆಲುವು ಎಷ್ಟು ಖಚಿತ? ಗುಡ್ಡಣ್ಣವರವರಿಗೆ ಮನವೊಲಿಸಿ ಭರತ ಬೊಮ್ಮಾಯಿ ಅವರಿಗೆ ಅವಕಾಶ ಕೊಟ್ಟರೆ ಗೆಲುವು ಎಷ್ಟು ಖಚಿತ?
ಯಾರಿಗೇ ಕೊಡಲಿ, ಪಕ್ಷದಿಂದ ಟಿಕೆಟ್ ಕೊಟ್ಟರೆ ನಾವೆಲ್ಲರೂ ಅವ್ರಿವ್ರನ್ನ ಎಲ್ಲರೂ ಕೂಡ ನಾವು ಆ ಪಕ್ಷದ ಟಿಕೆಟ್ ಕೊಟ್ಟಂದ್ರೆ ದುಡಿದು ಗೆಲ್ಲಿಸ್ತೇವೆ ಅನ್ನೋ ಒಂದು ಭರವಸೆನ ನೀಡಬೇಕು. ಅದು ನಿರಾಣಿ ಅವರಾಗಿರಲಿ, ಭರತ ಬೊಮ್ಮಾಯಿ ಅವರಾಗಿರಲಿ, ಶ್ರೀಕಾಂತ್ ದುಂಡಿಗೌಡರಾಗಿರಲಿ. ಸರಿ, ಓಕೆ. ನನ್ನ ಕೊನೆ ಪ್ರಶ್ನೆ, ಕನಸಿನ ಯೋಜನೆ ಗುಡ್ಡನವರವರ ವಿಚಾರ ಈ ಕ್ಷೇತ್ರಕ್ಕೆ ಏನಿದೆ ಯುವಕರ ಆಶಾಕಿರಣವಾಗಿ? ನಾನು ಹೇಳ್ಬೇಕಂದ್ರೆ ವೈಯಕ್ತಿಕವಾಗಿ ನೀವು ಬಂದ ತಕ್ಷಣ ಹೇಳಿದ್ರಿ, ನಾನೊಂದು ಫೋನ್ ಮಾಡಿದೆ, ರೆಸ್ಪಾನ್ಸ್ ಮಾಡಿದ್ರಿ, ಬಂದ್ರಿ ಅಂತ. ನಾನು ಅದೇ ರೀತಿ ಈ ಒಂದು ಎಲ್ಲ ಜನಸಾಮಾನ್ಯರ ಮಧ್ಯದಲ್ಲಿದ್ದು ಜನರ ಕಷ್ಟ ಸುಖಗಳನ್ನು ಕೇಳಿ ಅವರು ಯಾವುದಕ್ಕೂ ಫೋನ್ ಮಾಡಲಿ ಅದಕ್ಕೆ ಸ್ಪಂದನೆ ಮಾಡಿ ಏನು ನಡೆದಿರೋದು ಏನು ಸಮಸ್ಯೆಗಳಿದೆ ಅದನ್ನೆಲ್ಲನೂ ಕೇಳಿಕೊಂಡು ಅವರಿಗೆಲ್ಲ ನಾವು ಸೇವೆ ಸಲ್ಲಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಸಮಯದ ವಿಚಾರ ಮಾಡುತ್ತಾ. ಮತ್ತು ಇವತ್ತು ಕೂಡ ನೀವು ಯಾವುದೋ ಗಣಪತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಿಂದ, ಮತ್ತು ಇವತ್ತು ಎಷ್ಟು ದಿವಸದ ಗಣಪತಿ ಸರ್? ಇವತ್ತು ಇದು 15 ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ತಾವು ಹೋಗೋದ್ರಿಂದ ನನ್ನ ಸಮಯಕ್ಕೆ ಮತ್ತು ನನ್ನ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತು ನಿಮ್ಮನ್ನು ನಾನು ಈ ಕ್ಷೇತ್ರದ ಶಾಸಕರಾಗಲಿಕ್ಕೆ ತಾವು ಏನು ಅಭಿಪ್ರಾಯಗಳನ್ನು ಹಂಚ್ತಾ ಇದ್ರಿ ಆ ಅಭಿಪ್ರಾಯಗಳನ್ನಾಗಿರಲಿ, ಈ ಕ್ಷೇತ್ರ ಜನತೆ ಬಗ್ಗೆ ತಾವು ಇಟ್ಟುಕೊಂಡಿರ್ತಕ್ಕಂಥ ಕಾರ್ಯವೈಖರಿಗಳನ್ನಾಗಿರಲಿ, ನೀವು ಶಾಸಕರಿಗೆ ಆ ಟಿಕೆಟ್ ನಿಮಗೆ ಸಿಗುತ್ತೋ ಇಲ್ಲೋ ಅದು ಎರಡನೇ ವಿಷಯ. ಈ ಕ್ಷೇತ್ರ ಜನರು ನಿಮ್ಮನ್ನು ಆ ರೀತಿಯಿಂದ ಅರ್ಹತೆ ಇಟ್ಕೊಂಡಿದ್ದಾರೋ ಇಲ್ಲೋ ಅದು ಎರಡನೇ ವಿಷಯ. ಆದರೆ ಒಂದೇ ವಿಷಯಕ್ಕೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದಂದ್ರೆ ಒಂದೇ ಫೋನ್ ಕಾಲಿಗೆ ರೆಸ್ಪಾನ್ಸ್ ಮಾಡಿ ನಮ್ಮನ್ನು ಬರಮಾಡಿಕೊಂಡಿರ್ತಕ್ಕಂಥವ್ರು, ಮತ್ತು ಗೌರ್ಮೆಂಟ್ ಸರ್ಕಿಟ್ ಹೌಸ್ನಲ್ಲಿ ಅವಕಾಶ ಸಿಗಲಿಲ್ಲ ಅಂದರೂ ಕೂಡ ಪ್ರೈವೇಟ್ ವೆಹಿಕಲ್ನಲ್ಲಿ ನಿಮ್ಮದು ಈ ಟಾಟಾ ಜಸ್ಟ್ ಅನ್ನುವಂಥ ಏನು ವೆಹಿಕಲ್ ಇದೆ, ಈ ವೆಹಿಕಲ್ದಲ್ಲಿ ನೀವು ಇಂಟರ್ವ್ಯೂ ಕೊಡ್ತಾ ಇದ್ರಿ. ಈ ಇಂಟರ್ವ್ಯೂಗೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಏನು ಕನಸು ಕಾಣ್ತಾ ಇದ್ರೆ ಆ ಕನಸು ಆದಷ್ಟು ಬೇಗ ನನಸಾಗಲಿ, ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಇದಷ್ಟು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ತಮಗೂ ಧನ್ಯವಾದಗಳು ಸರ್.